ನಮ್ಮ ಅಣ್ಣಾರಾಗಿದ್ದು ಜನತಾ ಪಕ್ಷದ ಕಾಲ ಅದು. ಅವ್ರು ಜೆ ಎಚ್ ಪಟೇಲ್ ಆದರೂ ಮುಖ್ಯಮಂತ್ರಿ ಇದ್ದರು. ಹಂಗಾಗಿ ನಮ್ಮನೆ ಅವಾಗ ಎಚ್ ಶಿವಪ್ಪನವ್ರ ಅಧ್ಯಕ್ಷ ಮನೀಶ್ ಮಟ್ರು, ಹಂಗಾಗಿ ನಮ್ಮ ಬರೋಕ್ಕೆ ಅವಕಾಶ ಆಗಲಿಲ್ಲ. ಈಗ ಇದಕ್ಕೆ ನಾನು 99ರಲ್ಲಿ ಇಂಡಿಪೆಂಡೆಂಟ್ ಆಗಿದ್ದು. ನಾನು 30,000 ಓಟ್ನಾಗ. ಅವು ಕಾಂಗ್ರೆಸ್ ಪಕ್ಷ ಅಧಿಕಾರ ಇತ್ತು. ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದು. ಎಲ್ಲ ಜನ ಮತ್ತು ಇದೇ ಥರ ಸೇರ್ಕೊಂಡ್ರು. ಇಲ್ಲ ನೀವು ಕಾಂಗ್ರೆಸ್ಗೆ ಹೋಗ್ಬೇಕು ಕ್ಷೇತ್ರ ಜನತಾ ಅಂತೇಳಿದ್ರು. ನಾನು ಕಾಂಗ್ರೆಸ್ಗೆ ಸೇರ್ಕೊಂಡೆ. ಈ 26 ವರ್ಷದಿಂದ ನಾನು ಕಾಂಗ್ರೆಸ್ನೇ ಇದ್ದೆ. 3 ಪಾರ್ಟಿ ಕಾಂಗ್ರೆಸ್ ಅಲ್ಲ, 5 ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟೈತಿ. ಆದರೆ ಕಾಂಗ್ರೆಸ್ಸಿಂದ 2 ಬಾರಿ ಗೆದ್ದರೆ 3 ಪಾರ್ಟಿ ಸೋಲು. ಇದು ರೀತಿ ಅದು. ನಾ ಬೇಡ ಅಂತ ಹೇಳ್ತಾರಲ್ಲ, ಇಲ್ಲ ಕೂಗ್ತಾರೆ. ಅದು ಟೈ ಸುಟ್ಟಿಲ್ಲ, ಅದಕ್ಕೆ ಕೂಗಬಾರ್ದು. ಹೌದಾ ಹೌದಾ ಎತ್ತಗಡಿ ಅದು ನಾನು ಸುಳ್ಳನ್ನು ಹೇಳಿ ಗೊತ್ತಿಲ್ಲ. ಅದು ಆಗಬಾರ್ದು ಅಂತಲೇ ನಾನಿಲ್ಲಿ ಬಂತು. ಅವ್ರಿಗೆಲ್ಲ ಹೇಳಿ ಬಂದ್ರಿ. ಹೇಳಿ ಬಂದ್ಮ್ಯಾಗ ಅಭಿಮಾನ ಮಾಡ್ದಂಕಂಡ್ರೆ ನಾನು ಕೂಡ್ದು ಅಂತಲೇ ಹೇಳಿ ಬಂದ್ರು ಇಲ್ಲಿಗೆ. ಅದು ಆಗಬಾರ್ದು. ಟೈ ಸುಟ್ಟ ತಕ್ಷಣ ಮಂತ್ರಿಗಳು ಮಲ್ಲಿಕಾರ್ಜುನ ಹೇಗಾಗತ್ತಾ? ಟೈ ಸುಟ್ಟಾಗ ನಾನು ಹಾಕಾಗತ್ತಾ? ಬಸ್ ಸುಟ್ಟ ತಕ್ಷಣ ಆಗುತ್ತಾ? ಹಾಂ, ನನಗೆ ಖಂಡಿತ ನಿಮ್ಮ ಆಣೆಗೂ ಗೊತ್ತಿಲ್ಲ. ನಿಮ್ಮ ಆಣೆ ನನ್ನ ಹೆತ್ತವನೇ ಗೊತ್ತಿಲ್ಲ. ನನ್ನ ಹೆತ್ತವನೇ ಗೊತ್ತಿಲ್ಲ. ನಾನಂತ ವ್ಯಕ್ತಿ ಅಲ್ಲ, ನನಗೆ ಆಸೆ ಪಟ್ಟನೂ ಅಲ್ಲ. ಯಾವುದೋ ಇನ್ನೇನು ವಿವೇಕ ವ್ಯಕ್ತಿ ಕೊಟ್ಟರು ಅಂತೇಳಿ ಭಾಳ ನನಗೆ ಸಂತೋಷ. ಇನ್ನೊಂದು ಸಂತೋಷ ಏನಕ್ಕೆ ನಮ್ಮ ಆತ್ಮೀಯ ಸ್ನೇಹಿತ ಅಂತ ಬಸವಂತಪ್ಪ ಮಂತ್ರಿ ಆದರು ನಮ್ಮ ಕಣ್ಮುಂದೆ. ಜನ ಏನೋ ನಮ್ಮ ಅದು ಕೇಳಿದ್ರು. ನಮ್ಮ ಅಭಿಮಾನ ಏನೋ ನೀವು 3 ಪಡೆ ಗೆದ್ದಿದ್ದೀಯ, ನೀವು 12 ಪಡೆ ಗೆದ್ದಿದ್ದ, ನೀನಾಗಿಲ್ಲ ಮನೆ ಗೆದ್ದಿಲ್ಲ ಬಸವಂತಪ್ಪ ಮಿನಿಸ್ಟರ್ ಅಂತ. ತಮ್ಮ, ಇದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಸಾಮಾಜಿಕ ನ್ಯಾಯದಲ್ಲಿ ಕಟ್ಟಿದಂಥ ಪಕ್ಷದು. ಹಾಗಾಗಿ ಇಡೀ ನಮ್ಮ ರಾಜ್ಯದಲ್ಲಿ 23ನೇ ಚುನಾವಣೆಯಲ್ಲಿ 138 ಜನ ಕಾಂಗ್ರೆಸ್ ಪಕ್ಷದ ಗೆದ್ದರು. ಇತ್ತೀಚೆಗೆ ಜಾತಿಯ ಜಿಲ್ಲಾ ಅಂತ ಅಲ್ಲ, ಕಾಂಗ್ರೆಸ್ ಪಕ್ಷದ ಗೆದ್ದರು ಇಬ್ಬರು ಮಾದಿಗ ಸಮಾಜದವರು. ಒಂದು ಬಸವಂತಪ್ಪ, ಆ ಕಡೆ ಇವನು ನಮ್ಮ ಆರ್ಮಿ ತಿಮ್ಮಾಪುರದ ಸಮಸ್ಯೆ ಆಗಿದೆ. ನಿಮ್ಮೆಲ್ಲ ಗೊತ್ತಿದೆ. ತಿಮ್ಮಾಪುರ ಸಮಸ್ಯೆಯಿಂದ ಅವರ ದುರ್ದೈವ ನಮ್ಮ ಬಸವಪ್ಪನ ಭಾಗ್ಯ. ಪಕ್ಷ ಕೊಡಲೇಬೇಕು. ಅವ್ರು ಬರೀ ಓಟ್ ಹಾಕ್ಯಂತ ಬೇಕಾಯ್ತು. ಹುಟ್ಟಿಂದ ಕಾಂಗ್ರೆಸ್ಗೆ ಬಹುಭಾಗ ಅವರು. ಬರೀ ಓಟ್ ಹಾಕ್ಸಿ ನಾಳೆ ಜನ ಕೂತೇ ಹೇಳ್ಬೇಕು. ಚುನಾವಣೆ ಸಂದರ್ಭಕ್ಕೆ ಹೋದಾಗ ನಮ್ಮಲ್ಲಿ ಬರೀ ಓಟ್ ಹಾಕೋದು ಕೆರೆ ಗಂಟೆ ಕೊಲ್ಪಟ್ಟಿಟ್ಟು ಕೇಳಿ ಹಾಕ್ತಾಯಿದ್ದಾರೆ. ಕೆಳಗೆ ಆ ಸಾಮಾಜಿಕ ನ್ಯಾಯದಲ್ಲಿ ಅವನಿಗೆ ಬಸವಂತಪ್ಪ ಕೊಟ್ಟರೇನಾ? ಅವನಿಗೆ ಸ್ಪೆಷಲ್ಲಾಗಿ ಎಲ್ಲ ಒಂದು ಟೈಮ್ ಇರ್ಬೋದು, ಮತ್ತು ಅವ್ರಿಗೂ ಕೊಡ್ಬೇಕಾರ ಕೊಟ್ಟ ಕೊಟ್ಟೈತಿ. ಭಾಳ ಸಂತೋಷ ಅದು. ನಮಗೆ ಭಾಳ ಅನುಕೂಲ ಅದು, ಬೇಸದು ಪಕ್ಷಕ್ಕೆ. ಮುಂದಿನ 28ರ ಚುನಾವಣೆಗೆ ಇರ್ಬೋದು, 29 ಚುನಾವಣೆಗೆ ಇರ್ಬೋದು. ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾಳ ಜನ ಒಂದೊಂದು ಸರಿ ಆಗಿಯಪ್ಪ ಇದು ಕೆಟಗೆ ಎಲ್ಲ ಸಣ್ಣ ಕೋಮಿಗೂ ಸಹ ಅದೃಷ್ಟ ಅವ್ರದ್ದು. ಬೋವಿ ನಿಗಮ, ತಂಗಡಿ ಗೊಬ್ಬರವರು, ದಮಾಣಿ, ನಮ್ಮ ರುದ್ರಪ್ಪ, ಹೀಗೆ ಒಬ್ಬೊಬ್ಬರು ಇರ್ತಕ್ಕಂಥ ಕೂಡ ಹೆಚ್ಚಿದ್ದ ಛಾಸ್ ಮಾಡಿಕೊಡ್ತಾರೆ. ಹಳಬನ್ನು ಬಿಟ್ಟರು ಕೊಟ್ಟರು, ಲೆಫ್ಟು ರೈಟು ಎಲ್ಲರಿಗೂ ಸಮಾಧಾನ ಮಾಡಿದ್ದಾರೆ. ನಾವು ಸುಮ್ಮನೆ ಅಸಮಾಧಾನ ಮಾಡ್ಕೊಂತ ಹೋದರೆ ನನಗಂತೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ, ಖಂಡಿತ ಅಸಮಾಧಾನ ಇದೆ.